ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತು ನಾವು ತುಳುನಾಡ ಸ್ಪೆಷಲ್ ಚಿಕನ್ ಪುಳಿ ಮುಂಚಿ ಹೇಗೆ ಮಾಡೋದು ನೋಡುವ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಮೊದಲಿಗೆ ನಾವು ಚಿಕನ್ ಪುಳಿ ಮುಂಚಿ ಮಾಡೋದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡುವ. ಇಲ್ಲಿ ನಾನು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ. ಬೋನ್ಲೆಸ್ ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ನಿಮಗೆ ಯಾವ ಪೀಸ್ ಬೇಕು ಅದನ್ನು ನೀವು ತಗೋಬಹುದು, ಬೋನ್ಲೆಸ್ಸೇ ಆಗಬೇಕು ಅಂತ ಇಲ್ಲ. ಆಮೇಲೆ ನಾನಿಲ್ಲಿ ಆಯಿಲ್ ತಗೊಂಡಿರುವಂಥದ್ದು. ಆಯಿಲ್ ನಾನಿಲ್ಲಿ ಒಂಚೂರು ಜಾಸ್ತಿನೇ ತಗೊಂಡಿದ್ದೇನೆ. ಯಾಕೆ ಅಂತಂದರೆ ಚಿಕನನ್ನು ಆಯಿಲಲ್ಲೇ ಫ್ರೈ ಮಾಡುವ ಕಾರಣ ನಾನಿಲ್ಲಿ ಆಯಿಲ್ ಒಂಚೂರು ಜಾಸ್ತಿ ತೆಗೆದುಕೊಂಡಿರುವಂಥದ್ದು. ನಂತರ ಹುಣಸೆ ಹಣ್ಣು ನೋಡ್ಬೋದು ನಾನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ ಅಂತ. ನೀವು ನೋಡಿ ಇಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನಂತರ ಕೊತ್ತಂಬರಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ. ಬರೀ 2 ಟೇಬಲ್ ಸ್ಪೂನ್ನಷ್ಟು, ಜಾಸ್ತಿ ತಗೋಬೇಡಿ. ನಂತರ ಇಲ್ಲಿ ನೀವು ನೋಡ್ಬೋದು ಇದೇನಪ್ಪ ಈ ಬೌಲ್ನಲ್ಲಿ ಇಷ್ಟು ಚೂರು ಕಾಣಿಸ್ತಾ ಇದೆ ಅಂತ. ಇದು ಮೆಂತೆ. ಇಲ್ಲಿ ನಾನು 15 ಮೆಂತೆನ ತೆಗೆದುಕೊಂಡಿರುವಂಥದ್ದು. ಜಾಸ್ತಿ ತಗೋಬೇಡಿ, ಕಹಿ ಬರುತ್ತೆ. ಅದಕ್ಕೋಸ್ಕರ ಲೆಕ್ಕ ಮಾಡಿ 15 ತಗೊಂಡಿರುವಂಥದ್ದು, ನೀವು ಅಷ್ಟೇ ತಗೊಳ್ಳಿ. ನಂತರ ಇಲ್ಲಿ ನಾನು 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು 1 ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾನು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಈ ಬೌಲಲ್ಲಿ ನಿಮಗೆ ಜಾಸ್ತಿ ಕಾಣಿಸ್ಬೋದು, ಆದರೆ ನಾನು ಇದರಲ್ಲಿ ಬರೀ ಟೇಸ್ಟಿಗೆ ಬೇಕಾದಷ್ಟು ಮಾತ್ರ ಯೂಸ್ ಮಾಡುವಂಥದ್ದು. ನಂತರ ನಾನಿಲ್ಲಿ ಅರಶಿನ ತಗೊಂಡಿದ್ದೇನೆ. ಇದರಲ್ಲೂ ಹಾಗೇ ನಿಮಗೆ ನೋಡುವಾಗ ಜಾಸ್ತಿ ಕಾಣಿಸ್ಬೋದು, ಆದರೆ ನಾನು ಚೂರು ಹಾಕುವಂಥದ್ದು ಅದರಲ್ಲಿ. ಆಮೇಲೆ ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಕೆಂಪು ಮೆಣಸನ್ನು ತಗೊಂಡಿದ್ದೇನೆ. ಇದರಲ್ಲಿ 15 ಕೆಂಪು ಮೆಣಸು ಇದೆ. ನಾನು ಜಾಸ್ತಿ ತಗೊಳ್ಳಿಲ್ಲ, ಕಡಿಮೆನೂ ತಗೊಳ್ಳಿಲ್ಲ. ಕರೆಕ್ಟಾಗಿ 15 ಕೆಂಪು ಮೆಣಸು ಇದೆ. ಜಾಸ್ತಿ ತಗೋಬೇಡಿ, ನೀವು 15 ಕೆಂಪು ಮೆಣಸನ್ನು ತಗೊಳ್ಳಿ. ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಜಾಸ್ತಿ ತಗೋಬಹುದು, ಇಲ್ಲ ಅಂತಂದರೆ ನೀವು ಇಷ್ಟೇ ತಗೊಳ್ಳಿ. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಚಿಕನ್ ಪುಳಿ ಮುಂಚಿ ಮಾಡ್ಬೋದು. ಅಂದರೆ ಜಾಸ್ತಿ ಐಟಮ್ ಏನೋ ಬೇಕು ಅಂತಿಲ್ಲ, ಇಷ್ಟು ಐಟಮ್ ಮನೆಯಲ್ಲಿದ್ದರೆ ಸಾಕು. ಅದರಲ್ಲಿ ನೀವು ಚಿಕನ್ ಪುಳಿ ಮುಂಚಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬಾಣಲೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಹಚ್ಕೊಂಡಿದ್ದೇನೆ. ನಂತರ ನಾನು ಇದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಆವಾಗಲೇ ನಾನು ತೋರಿಸಿದೆ ಅಲ್ವಾ, ಆ ಆಯಿಲನ್ನು ನಾನು ಈ ಬಾಣಲೆಗೆ ಹಾಕ್ಕೊಂಡಿದ್ದೇನೆ. ಇದು ಚೂರು ಬಿಸಿ ಆದಾಗ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವಾ ಈರುಳ್ಳಿ, ಅದನ್ನು ನಾವು ಹಾಕ್ಕೋಬೇಕು. ನೋಡಿಲ್ಲಿ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಇವಾಗ ಹಾಕೋತಾ ಇದ್ದೇನೆ. ಎಣ್ಣೆ ಒಂಚೂರು ಬಿಸಿಯಾಗಿದೆ, ನಾನು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಈರುಳ್ಳಿಯನ್ನು 1 ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, 1 ನಿಮಿಷ ಸಾಕು. ಆಮೇಲೆ ನಾವು ಇದಕ್ಕೆ ಚಿಕನ್ ಹಾಕಲಿಕ್ಕೆ ಹೇಗೋ ಇದೆ, ಚಿಕನ್ ಮತ್ತು ಈರುಳ್ಳಿ ಜೊತೆಯಲ್ಲೇ ಬೇಯುತ್ತೆ. ಅದಕ್ಕೋಸ್ಕರ ಬರೀ 1 ನಿಮಿಷ ನಾವು ಈರುಳ್ಳಿಯನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ 1 ನಿಮಿಷ ಆಯಿತು. ಇವಾಗ ನಾವು ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿದ್ದೀವಲ್ವಾ ಚಿಕನ್, ಅದನ್ನು ನಾವಿವಾಗ ಇದಕ್ಕೆ ಹಾಕ್ಕೋಬೇಕು. ನೋಡಿಲ್ಲಿ ನಾನು ಇವಾಗ ಚಿಕನ್ನ ಹಾಕೋತಾ ಇದ್ದೇನೆ. ನೀವು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್, ಆವಾಗ ರೆಸಿಪಿ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಚಿಕನ್ನ ಸ್ವಲ್ಪನೇ ಹಾಕ್ಕೊಂಡಿರುವಂಥದ್ದು. ಅಂದರೆ ನಾನು ಎಲ್ಲನೂ ಒಂದೇ ಸಲ ಹಾಕ್ಕೊಳ್ಳಿಲ್ಲ, ಸ್ವಲ್ಪನೇ ಹಾಕಿ ಎಲ್ಲನೂ ಹಾಕ್ಕೊಂಡಿರುವಂಥದ್ದು. ಇವಾಗ ನಾವು ಇದನ್ನು ಮಿಕ್ಸ್ ಮಾಡುವ. ನೋಡಿ ಚಿಕನ್ ಹಾಕಿ 1 ನಿಮಿಷ ಆದ ತಕ್ಷಣವೇ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದು ಬೇಯಬೇಕು ಚೆನ್ನಾಗಿ, ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು, ನಿಮಗೆ ಚಿಕನ್ ಬೆಂದಿದ್ದು ಗೊತ್ತಾಗೋದಿಲ್ಲ ಅಂತಂದರೆ ಅದಕ್ಕೂ ಒಂದು ಟಿಪ್ಸ್ ಇದೆ. ಹೇಗೆ ಅಂತಂದರೆ, ನೀವು ಚಿಕನ್ ಬೇಯಲಿಕ್ಕಿಟ್ಟು ಸ್ವಲ್ಪ ಹೊತ್ತಾಗಿದೆ ಆದರೆ ನಿಮಗೆ ಬೆಂದಿದ್ದು ಗೊತ್ತಾಗೋದಿಲ್ಲ. ಆವಾಗ ನೀವೇನು ಮಾಡ್ತೀರಾ, ಒಂದು ಸೌಟನ್ನು ತಗೊಂಡು ಆ ಚಿಕನ್ ಪೀಸನ್ನು ಒಂದು ಚೂರು ಕಟ್ ಮಾಡಿ ನೋಡಿ. ಆವಾಗ ಸಡನ್ನಾಗಿ ಕಟ್ ಆದರೆ ಅದು ಬೆಂದಿದೆ ಅಂತ ಅರ್ಥ, ಇಲ್ಲಾಂದರೆ ಸ್ವಲ್ಪ ಬೇಯಬೇಕು ಅಂತ ಅರ್ಥ. ಇವಾಗ ಇದು ರೆಡಿಯಾಗಿದೆ. ಒಂದು ಪ್ಯಾನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಂಡಿದ್ದೇನೆ. ನಂತರ ನಾನು ಇದಕ್ಕೆ ಆವಾಗಲೇ ತೋರಿಸಿರುವಂತಹ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು. ಇವಾಗ ಇದನ್ನು ನಾವು ಹುರ್ಕೊಳ್ಳುವ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ನಾವು ಇದಕ್ಕೆ ಕೊತ್ತಂಬರಿಯನ್ನು ಹಾಕುವ. ಕೊತ್ತಂಬರಿಯನ್ನು ಹಾಕಿ ಆದಮೇಲೆ ನಾವು ಒಂಚೂರು ಹೊತ್ತು ಇವೆರಡನ್ನು ನಾವು ಏನು ಮಾಡಬೇಕು, ಹುರ್ಕೋಬೇಕು. ನೋಡಿಲ್ಲಿ ನಾನು ಹುರ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಹುರ್ಕೊಳ್ಳಿ. ಆದರೆ ಇನ್ನೊಂದು ವಿಷಯ ನೆನಪಿರಲಿ, ಜಾಸ್ತಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂತಂದರೆ ಸೀದೋಗುತ್ತೆ. ಅದು ಅಲ್ಲದೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀವು ಹುರ್ಕೋಬೇಡಿ, ಸ್ವಲ್ಪ ಹುರ್ಕೊಂಡ್ರೆ ಸಾಕು.
ಮತ್ತು ಇನ್ನೊಂದು ವಿಷಯ, ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೆನಪಲ್ಲಿರಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಳುವ. ಇವಾಗ ನಾವು ಇದಕ್ಕೆ ಆವಾಗಲೇ ತೋರಿಸಿರುವಂತಹ ಮೆಂತೆನ ಹಾಕುವ. ಈ ಮೆಂತೆನ ನಾವು ಕೊನೆಯಲ್ಲಿ ಹಾಕುವಂಥದ್ದು, ಮೊದಲೇ ಹಾಕಲಿಕ್ಕೆ ಇಲ್ಲ. ಇದನ್ನು ಒಂಚೂರು ಜಾಸ್ತಿ ಹೊತ್ತು ಹುರ್ಕೊಂಡ್ರು ಅದು ಕಹಿ ಬರುತ್ತೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ, ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು. ಇವಾಗ ಇದು ರೆಡಿ ಆಯಿತು, ಇದು ತಣ್ಣಗಾಯಿತು. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೇನೆ. ನೋಡಿ, ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣನ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಆವಾಗಲೇ ನಾನು ತೋರಿಸಿರುವಂತಹ ಹುಣಸೆ ಹಣ್ಣಿದೆಯಲ್ವಾ, ಅದನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೇನೆ. ಇವಾಗ ನಾವಿದಕ್ಕೆ ಒಂಚೂರು ನೀರನ್ನು ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂಚೂರೇ ನೀರು ಹಾಕ್ಕೊಂಡಿದ್ದೇನೆ. ಆಮೇಲೆ ಗ್ರೈಂಡ್ ಮಾಡ್ತಾ ಒಂಚೂರು ಚೂರೇ ನೀರು ಹಾಕ್ಕೊಳ್ತೇನೆ. ಆಮೇಲೆ ಇನ್ನೊಂದು ವಿಷಯ, ತುಂಬ ತೆಳುವಾಗಿ ನೀವು ಮಸಾಲೆನ ರುಬ್ಕೋಬೇಡಿ, ಮೀಡಿಯಮ್ ಆಗಿ ರುಬ್ಕೊಳ್ಳಿ. ಅಂದರೆ ತುಂಬ ತೆಳುವಾಗಬಾರ್ದು, ಹಾಗೆಯೇ ತುಂಬ ದಪ್ಪ ಬೇಡ, ನಮಗೆ ಮೀಡಿಯಮ್ ಆಗಿ ಇದ್ದರೆ ಸಾಕು. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ನೋಡಿ, ಈ ಥರ ಆದರೆ ಸಾಕು, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅಂದರೆ ಚಿಕನ್ನ ಬೇಯಿಸ್ಕೊಂಡು ಇಟ್ಟಿದ್ದೇವಲ್ವ, ಅದಕ್ಕೆ ನಾವು ಹಾಕ್ಕೊಳ್ಳುವ. ನೋಡಿ, ನಾನು ಹಾಕ್ತಾ ಇದ್ದೇನೆ. ಇನ್ನೊಂದು ವಿಷಯ, ನಾವು ಆವಾಗಲೇ ಚಿಕನ್ನ ಬೇಯಿಸ್ಕೊಂಡಿಟ್ಟಿದ್ದೇವಲ್ವ, ಆವಾಗ ನಾವು ಚಿಕನ್ನ ಆಯಿಲಲ್ಲಿ ಬೇಯಿಸಿದ್ದೇವೆ ಅಲ್ವಾ, ಅದಾದಮೇಲೆ ಚಿಕನ್ನ ಹಾಕಿರಬೇಕಾದ್ರೆ ಚಿಕನಿಂದ ನೀರು ಬಿಡುತ್ತಲ್ವ, ಸೊ ಅದೆರಡು ಇದರಲ್ಲಿ ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು ಮಸಾಲೆನ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ ಅಂತ. ಆವಾಗ ಏನಾಗುತ್ತೆ, ಇನ್ನೂ ಜಾಸ್ತಿಯಾಗಿ ನೀರಾಗುತ್ತೆ. ಇವಾಗ ನಾವು ಪಾತ್ರೆಯಲ್ಲಿ ಉಳಿದಿರುವಂತಹ ಮಸಾಲೆನ ಕೂಡ ಹಾಕ್ಕೊಳ್ಳುವ. ಇನ್ನು ಬೇಕಿದ್ರೆ ಒಂದು ಚೂರೇ ಚೂರು ನೀರು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಆದರೆ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಬೇಕಿದ್ರೆ ಚೂರೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನು ಏನು ಮಾಡುವ, ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಕುದಿಲಿಕ್ಕೆ ಬಿಡುವ. ನೋಡಿ, ಇಲ್ಲಿ ಕುದೀತಾ ಇದೆ, ಇದು ಹೀಗೇ ಕುದಿಬೇಕು. ಕುದಿ ಬರ್ತಾ ಇರಬೇಕಾದ್ರೆ ನಾವೇನು ಮಾಡುವ, ಇದಕ್ಕೆ ಉಪ್ಪನ್ನು ಹಾಕುವ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೋಬೇಕು, ಯಾಕೆಂತಂದರೆ ನಾವು ಆವಾಗ ಚಿಕನ್ ಬೇಯಿಸುವಾಗಲೂ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ, ಹಾಗೆ ಇವಾಗಲೂ ಹಾಕ್ಕೋತೇವಲ್ವ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಗ್ರೇವಿನ ಒಂಚೂರು ಜಾಸ್ತಿ ಕುದಿಸಿದಷ್ಟು ಅದೇನಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡುವ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವಿದನ್ನು ಕುದಿಲಿಕ್ಕೆ ಬಿಡುವ. ಇವಾಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ. ಹಾಗೆಯೇ ಇದೊಂಚೂರು ತಿಕ್ಕಾಗಿದೆ, ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಂಚೂರು ಗ್ರೇವಿ ಏನಾಗಿದೆ, ಒಂಚೂರು ದಪ್ಪ ಆಗಿದೆ. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಇನ್ನೊಂದು ವಿಷಯ, ಕೊತ್ತಂಬರಿ ಸೊಪ್ಪು ಹಾಕಿದ ಗ್ರೇವಿ ಒಂದು ಥರ ಟೇಸ್ಟ್ ಆದರೆ ಕೊತ್ತಂಬರಿ ಸೊಪ್ಪು ಹಾಕದ ಗ್ರೇವಿ ಇನ್ನೊಂದು ಥರ ಟೇಸ್ಟ್, ಅಂದರೆ ಬೇರೆ ಬೇರೆ ಟೇಸ್ಟನ್ನು ಕೊಡುತ್ತೆ, ಆದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ನಾನು ಬಿಟ್ಟಿದ್ದೇನೆ. ಈಗ ನಾವು ನೋಡಬಹುದು ಯಾವ ರೀತಿಯಾಗಿ ಆಗಿದೆ ಅಂತ. ಬೇಕಿದ್ರೆ ಇನ್ನೂ 1 ನಿಮಿಷ ಹಾಗೇನೆ ಬಿಟ್ಬಿಡುವ. ಇವಾಗ ನಮ್ಮ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು, ನೋಡ್ಬೋದು. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡುವ. ಇನ್ನು ಹೇಳಬೇಕು ಅಂತಂದರೆ, ಈ ಥರ ಪುಳಿ ಮುಂಚಿ ಆಲ್ಮೋಸ್ಟ್ ಎಲ್ಲ ಜನರಿಗೂ ತುಂಬ ಇಷ್ಟ, ಯಾಕಂತಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಮ್ಮ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ನೋಡಿ ಯಾವ ಥರ ಆಗಿದೆ ಅಂತ ನೋಡುವಾಗಲೇ ಅನಿಸ್ತಾ ಇದೆಯಲ್ವಾ, ತುಂಬ ಚೆನ್ನಾಗಾಗಿದೆ ಅಂತ. ಇದು ನಿಜವಾಗ್ಲೂ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗಿರುತ್ತೆ. ಇನ್ನೊಂದು ವಿಷಯ, ಇದು ಅನ್ನದ ಜೊತೆ ಆಗಿರ್ಬೋದು, ಅಥವಾ ಕೋರಿ ರೊಟ್ಟಿ ಜೊತೆ ಆಗಿರ್ಬೋದು, ಅಥವಾ ಇಡ್ಲಿ ಜೊತೆ ಆಗಿರ್ಬೋದು, ಅಥವಾ ನೀರು ದೋಸೆ ಆಗಿರ್ಬೋದು, ಅಥವಾ ಓಡ್ ರೊಟ್ಟಿ ಆಗಿರ್ಬೋದು, ಇನ್ನು ಕೆಲವು ಆಹಾರದ ಜೊತೆಗೆ ಇದರ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನಿಮಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ. ಆಮೇಲೆ ನೀವು ಮಾಡ್ಕೊಂಡು ತಿಂತೀರಾ, ಆಮೇಲೆ ನೀವು ಈ ಥರ ರೆಸಿಪಿನ ನೀವೇನು ಮಾಡ್ತೀರಾ, ಇಷ್ಟಪಡ್ತೀರಾ. ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ನೋಡುವಾಗಲೇ ಅನಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಾಗಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ ಕೂಡ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಯಾವ ಥರ ಆಗಿದೆ ಅಂತ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆಮೇಲೆ ನನ್ನನ್ನು ಹೀಗೆ ಪ್ರೋತ್ಸಾಹಿಸಿ. ಮುಂದೆ ಬರುವ ವಿಡಿಯೋಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.